ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ನಡುವೆ ಭಾಳಷ್ಟು ಏನಂತಂದರೆ ಪೈಪೋಟಿ ಏರ್ಪಟ್ಟಿರುವಂಥದ್ದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಕೆಲವು ಮಠಾಧೀಶರು ಏನಂತಂದರೆ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಸಹ ಏನಂತಂದರೆ ಕಿತ್ತೂರಿನ ಪ್ರಸಿದ್ಧ ಮಡಿವಾಳೇಶ್ವರ ಮಠದ ಸ್ವಾಮೀಜಿಗಳು ಸಹ ಇದೇ ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟು ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಏನು ಕಿತ್ತೂರಿನ ಮಡಿವಾಳೇಶ್ವರ ಮಠದ ಶ್ರೀಗಳು ನನ್ನ ಜೊತೆ ಯಾಕೆ ಬಂತು ಅಂತ. ಈಗ ಏನು ನಾವು ನೋಡ್ತಾ ಇದ್ದೇವಲ್ಲ, ದಿನಾಲೂ ಟಿವಿತಾ ಇದ್ದೇವೆ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ನೋಡಿ ಎಲ್ಲರಿಗೂ ಕೂಡ ಮಾನವೀಯತೆ ಬರಬೇಕು. ಈಗ ಸಿಕ್ಕಿರ್ತಕ್ಕಂಥ ಅಧಿಕಾರ, ಆ ಅಧಿಕಾರವನ್ನು ನಿಮ್ಮ ಜೊತೆ ಇದ್ದವರು ಕೂಡ, ನಿಮ್ಮ ಕೈ ಜೋಡಿಸಿದವರು ಕೂಡ ಆ ಅಧಿಕಾರ ಅನುಭವಿಸ್ಬೇಕು. ನೀವೆಷ್ಟೇ ಅನುಭವಿಸಿದ್ರೆ ಅದು ಉಪಯೋಗ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾವು ಆ ಮಾನವೀಯತೆ ದೃಷ್ಟಿಯಲ್ಲಿ ನೋಡೋದಂತಂದ್ರೆ, ನಿಮಗೂ ಕೂಡ ನಿಮ್ಮ ಲೆವೆಲ್ದಲ್ಲಿರ್ತಕ್ಕಂಥ KPC ಅಧ್ಯಕ್ಷರು ಆಗಿ ಎಷ್ಟೋ ದಿನಗಳ ಪರಂತರ ನಾವು ಅಧಿಕಾರಾವಧಿಯಲ್ಲಿ ಇರೋರು. ಅದಕ್ಕೆ ಅವ್ರಿಗೂ ಆದರೂ ಕೂಡ ಕೆಲವೊಂದು ದಿವಸ ನಿಮ್ಮ ಮಂತ್ರಿ ಪದ ಕೊಟ್ಟರೆ ನಿಮ್ಮದು ಒಳ್ಳೇದಾಕೈತಿ, ನಿಮ್ಮ ಪಕ್ಷನೂ ಒಳ್ಳೇದಾಕೈತಿ ಅನ್ನುವಂಥ, ನಿಮ್ಮ ಮಾನವೀಯತೆಗೆ ನಿಮಗೆ ಬೆಲೆ ಬರ್ತೈತಿ ಅನ್ನುವಂಥ ಒಂದು ಉದ್ದೇಶಪೂರ್ವಕ ಹೇಳೋದನ್ನು ಹೊರತಾಗಿ ನಾನೇನು ಮತ್ತೊಂದು ನನಗೆ ಯಾರು ಕಳಿಸಿದಾರೋ, ನನಗೆ ಯಾರು ಹಿಂಗೆ ಡಿಮಾಂಡ್ ಮಾಡಿದಾರೋ, ಬೇಕಾದ್ರೆ ನನಗೆ ಯಾರು, ಈ ಉದ್ದೇಶ ಯಾವುದೂ ಕೂಡ ನಾನು ಮಡಿವಾಳೇಶ್ವರ ಸಾಕ್ಷಿಯಾಗಿ ಹೇಳ್ತೇನೆ. ನಾನು ಸ್ವಂತ ಒಂದು 2 ಮಾತು, ನನ್ನ ಸ್ವಂತ ಅನಿಸಿಕೆ ಒಂದು 2 ಮಾತು ಹೇಳೋಕ್ಕೆ ಪ್ರಯತ್ನ ಮಾಡಿದನ್ನು ಹೊರತಾಗಿ ಇನ್ನೊಂದು ಯಾವುದೂ ಅಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯ ಅವ್ರ ಕಿವಿಮಾತು ಹೇಳೋದೇನಂತ ಕೇಳಿದ್ರೆ, ದಯವಿಟ್ಟು ನೀವು ಅವರ ಅಧಿಕಾರ ಬಿಟ್ಟು ಕೊಡ್ರಿ. ನಾನು ವಿನಂತಿ ಮಾತು ಕೇಳ್ಕೊತೀನಿ, ನೀವು ಒಳ್ಳೆಯವರಾಗ್ರಿ. ಕಾಂಗ್ರೆಸ್ ಇಲ್ಲಿವರೆಗೂ ಕೂಡ ಭಾಳ ಒಳ್ಳೆ ರೀತಿಯಿಂದ ಸರ್ಕಾರ ನಡೆಸಿದ್ದೀರಿ. ಎಲ್ಲ ನೀವು ನಿಮ್ಮ ಅಧಿಕಾರದಲ್ಲಿ ಗ್ಯಾರಂಟಿ ಎಲ್ಲ ಕೊಟ್ಟು ಒಳ್ಳೆ ಅಧಿಕಾರ ನಡೆಸಿದ್ದೀರಿ. ಇನ್ನು ಪೆಟ್ಟು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಸುಳ್ಳವೇನ ಕಾರಣ ನಿಮ್ಮ ಜಗಳ ಇನ್ನೊಬ್ರಿಗೆ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಕಾರಣಕ್ಕಾಗಿ ನೀವು ಅವ್ರಿಗೆ ಬಿಟ್ಟು ಕೊಡ್ರಿ ಅನ್ನುವಂಥ ಉದ್ದೇಶ ನನಗೆ ಇಷ್ಟ ಇದೆ. ಬಿಟ್ಟು ಕೊಡದೇ ಇದ್ರೆ ವ್ಯತಿರಿಕ್ತವಾದಂಥ, ತಾವು ಒಬ್ಬ ಸ್ವಾಮೀಜಿಯಾಗಿ, ನಾಡಿನ ಸ್ವಾಮೀಜಿಯಾಗಿ ವ್ಯತಿರಿಕ್ತವಾದಂಥ ಏನಾದರೂ ಪರಿಣಾಮ ಆಗ್ಬೋದಾ, ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ ಅಂತೇಳಿ ತಮಗೆ ಅನಿಸ್ತಾ ಇದೆನಾ? ಬಿಟ್ಟು ಕೊಡೋದಕ್ಕೆ ನೋಡ್ರಿ, ಅವ್ರಿಗೂ ಅಧಿಕಾರ ಬೇಕು ಅನ್ನುವಂಥ ಛಲ ಇರೋದನ. ಇವ್ರಿಗೆ ಹಂಗೆ ಛಲ ಐತಿ, ಹೆಂಗೆ ಅವ್ರಿಗೂ ಇರೋದನ. ಅವರು ತನಗೆ ತಿಳಿದಂಗೆ ಅವರು ಮಾಡ್ತಾರೋ. ಅವರು ಒಂದು ತೊಡೆ ಸೀಟ್ ತೊಗೊಂಡು ಹೋಗಿಬಿಟ್ಟು ನಿಮ್ಮ ಸರ್ಕಾರ ಉಳಿ ಹೋಗ್ತೈತಿ. ಉಳಿ ಹೋದಾಗ ನೀವೇನು ಮಾಡೋರು ನಂತರ? ಆ ನಂತರ ನಾವು ಕೊಡಬೇಕಾಗಿತ್ತ ಅಂತ ನಂತರ ಪಶ್ಚಾತ್ತಾಪ ಮಾಡ್ಕೊಂಡ್ರೆ ಏನಾಗೋಲ್ಲ. ಅದಕ್ಕೆ ನಿಮ್ಮ ಸರ್ಕಾರ ಒಳ್ಳೆ ಭದ್ರವಾಗಿ ಬುನಾದಿಂದ ಬಂದೈತಿ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಿಸಳ ಈ ಕಾಲದಲ್ಲಿ ಬಿಟ್ಟು ಕೊಟ್ಟ ಕ್ವಶನ್ ಆನಂದವಾಗಿರ್ಬೇಕಂತ ನನ್ನ ವಿಚಾರ. ಸ್ವಾಮೀಜಿ, ಈಗ ಒಂದು ವಿಚಾರ ಭಾಳಷ್ಟು ಚರ್ಚೆ ಆಗ್ತಾ ಇರೋದು ಏನು ಅಂತಂದರೆ, ಈಗ ಒಂದು ವಿಚಾರ ಏನು ಅಂತಂದರೆ, ಈ ನಾಡಿನಲ್ಲಿರ್ತಕ್ಕಂಥ ಏನು ಶಾಸಕರಿದ್ದಾರೆ ಅವರೇ ತೀರ್ಮಾನ ಮಾಡ್ತಾರೆ, ಸ್ವಾಮೀಜಿಗಳಲ್ಲ ಅನ್ನೋ ಮಾತನ್ನು ಕೆಲವು ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಅದನ್ನು ತಾವು ಎಷ್ಟು ಮಟ್ಟಿಗೆ ಹೇಳ್ತೀವಿ? ಸ್ವಾಮೀಜಿಗಳಲ್ಲ ಒಪ್ತೇವೆ ನಾವು. ಸ್ವಾಮೀಜಿಗಳು ತಿಳಿದಷ್ಟು ಅವ್ರ ಅನುಭವ ಹೇಳೋದೈತೆ ಇಷ್ಟ. ಸ್ವಾಮೀಜಿಯವ್ರು ಅವ್ರನ್ನ ಬದಲಾವಣೆ ಮಾಡ್ರಿ ಅಂತ ನಾವು ಹೇಳಿದೀವಿ ಅಂತಂದ್ರೆ ಅವ್ರೇನು ಮಾಡಲಿಲ್ಲ. ಮತ್ತು ನಾವು ಮಾಡ್ರಿ ಅಂತ ಅಧಿಕಾರ ವಹಿಸಿ ಮಾತಾಡೋರು ಅಲ್ಲ. ಈ ಪ್ರಕಾರ ಹಿಂಗೆ ಹೋದ್ರೆ ಹಿಂಗೆ ಆಕೈತೆ ಅಂತ ಮಾರ್ಗ ತೋರ್ಸವ್ರು. ನಾವು ಆ ಮಾರ್ಗ ಹಿಡಿಯೋದು ಬೇಕಾದ್ರೆ ಬಿಡೋದು ನಿಮ್ಮ ಥರ. ಸ್ವಾಮೀಜಿ ಅವರು ಕೊನೆಯದಾಗಿ ಏನು ಕಿವಿ ಮಾತು ಹೇಳ್ತೀರಿ ಸಿದ್ದರಾಮಯ್ಯ ಅವ್ರಿಗೆ? ಸಿದ್ದರಾಮಯ್ಯ ಒಂದೇ ಮಾತು ಹೇಳ್ತೇವ್ರಿ, ನೀವು ಅಧಿಕಾರ ವ್ಯವಸ್ಥೆ ಚೆನ್ನಾಗಿ ಬಿಟ್ಟುಕೊಟ್ರೆ ನೀವು ಇನ್ನೂ ಕೂಡ ನಿಮ್ಮ ಅಧಿಕಾರಕ್ಕೆ ಅಥವಾ ನಿಮ್ಮ ಪಕ್ಷಕ್ಕೆ ಭಾಳ ಬೆಲೆ ಬರ್ತೈತಿ. ಒಂದಕ್ಕೆ ಬಿಟ್ಟು ಕೊಡೋದಕ್ಕೆ ನಿಮ್ಮ ಪಕ್ಷ ಡ್ಯಾಮೇಜ್ ಆಕೈತಿ ಅನ್ನುವಂಥ ಮಾತನ್ನ ಹೇಳ್ತೀವಿ. ಇದಿಷ್ಟು ಏನಂತಂದರೆ ಮಡಿವಾಳೇಶ್ವರ ಮಠದ ಸ್ವಾಮೀಜಿಯವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಲಕರ್ಣಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.